ನಮಸ್ಕಾರ ವೀಕ್ಷಕರೇ, ನಿಮ್ಗೇನಾದ್ರೂ ಬ್ಯಾಕ್ ಪೈನ್ ಆಗ್ತಿದ್ಯಾ ಅಂತಂದ್ರೆ ಸೊಂಟ ನೋವು ಆಗ್ತಿದ್ಯಾ? ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಡಿಜನರೇಟಿವ್ ಡಿಸ್ಕ್ ಇದ್ರೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೆ, ಸ್ಪ್ರೇನ್ ಅಥವಾ ಸ್ಟ್ರೈನ್ ಆಗಿದ್ರೆ, ಪ್ರೆಗ್ನೆನ್ಸಿ ಆದ ನಂತರ ಅಥವಾ ಕಿಡ್ನಿ ಸ್ಟೋನ್ ಇತ್ತು ಅಂತಂದ್ರೂ ಕೂಡ ನಿಮ್ಗೆ ಬ್ಯಾಕ್ ಏಕ್ ಆಗ್ತಿರುತ್ತೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಪೋಸ್ಚರ್ ಅನ್ನ ಸರಿ ಮಾಡ್ಕೊಳ್ಬೇಕು. ಆದಷ್ಟು ಸ್ಟ್ರೈಟ್ ಆಗಿ ಕುತ್ಕೊಳ್ಬೇಕು. ತುಂಬಾ ಬೆಂಡ್ ಆಗಿ ಕುತ್ಕೊಳ್ಳೋ ಅಂತ ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಬ್ಯಾಕ್ ಏಕ್ ಆಗ್ತಿರುತ್ತೆ. ಮತ್ತೆ ಯಾರ ಅಬ್ಡಾಮಿನಲ್ ಮಸಲ್ಸ್ ಲೈಕ್ ಪ್ರೆಗ್ನೆನ್ಸಿಯಲ್ಲಿ ಈ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ತುಂಬಾ ವೀಕ್ ಆಗಿರುತ್ತೆ, ಅದನ್ನ ನಾವು ಸ್ಟ್ರೆಂಥನ್ ಮಾಡಬೇಕು. ನಮ್ಮ ಬ್ಯಾಕ್ ಮಸಲ್ಸ್ ಅನ್ನ ನಾವು ಸ್ಟ್ರೆಂಥನ್ ಮಾಡಬೇಕು. ಸೊ ಇದಕ್ಕೆ ಎಕ್ಸಸೈಸಸ್ ಮಾಡಬೇಕು. ಸೊ ಯೋಗದಲ್ಲಿ ನಿಮ್ಗೆ ಭುಜಂಗಾಸನ, ಮಾರ್ಜಾಲಾಸನ ಮತ್ತೆ ಶಶಂಕಾಸನ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ನೀವೇನಾದ್ರೂ ಮಲ್ಕೊಳ್ಳುವಾಗ ದಿಂಬು ಯೂಸ್ ಮಾಡ್ತಿದ್ರೆ ಬ್ಯಾಕ್ ಏಕ್ ಇರುವಂತವ್ರು ದಿಂಬನ್ನ ಯೂಸ್ ಮಾಡಬೇಡಿ. ಅದನ್ನ ನೀವು ಕಾಲ್ ಕೆಳಗಡೆ ದಿಂಬನ್ನ ಇಟ್ಕೊಂಡು ಮಲ್ಕೊಳ್ಳಿ. ಇದು ಕೂಡ ನಿಮ್ಗೆ ಬ್ಯಾಕ್ ಏಕನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವೇನಾದ್ರೂ ಹೀಲ್ಸ್ ಹಾಕ್ತಿದ್ರೆ ಹೀಲ್ಸ್ ಅನ್ನ ಹಾಕ್ಬೇಡಿ.